ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಬ್ಲೌಸ್ ಬಂದು ಡಿಸೈನ್ಸು ಪೋಟ್ಲಿ ಬಟನ್ ರೆಡಿ ಮಾಡೋವಂಥದ್ದನ್ನು ನಾನು ವಿಡಿಯೋ ಹಾಕ್ತಾ ಇರೋಂಥದ್ದು. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಟ್ರೆ ಕೊನೆವರೆಗೂ ನೋಡಿ. ಇದೊಂದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಈಗ ಮೇನ್ ಪೀಸ್ ಬ್ಯಾಕಲ್ಲಿ ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಫಸ್ಟು ಮೇನ್ ಪೀಸ್ ಕಟ್ ಮಾಡ್ಕೊತೀವಿ. ಮೇನ್ ಪೀಸ್ ಕಟ್ ಮಾಡಿದ ನಂತರ ಈಗ ಫಸ್ಟ್ಗೆ ನಾನು ಲೈನಿಂಗಿಗೆ ಪೈಪಿಂಗು ಮತ್ತು ಮೇಲೆ ಎಷ್ಟು ಬೇಕೋ ಡೀಪ್ಗೆ ಅದಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿರೋವಂಥದ್ದು, ಅದನ್ನು ಮಾರ್ಕ್ ಮಾಡ್ಕೊತಾ ಇರೋವಂಥದ್ದು ನೋಡಿ. ಈಗ ಪೋಟ್ಲಿ ಬಟನ್ ಕೊಡೋಕ್ಕೋಸ್ಕರ ಮಾರ್ಕ್ ಮಾಡ್ಕೊತಾ ಇರೋವಂಥದ್ದು. ಇದು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಈಸಿಯಾಗಿ ಬೇಗ ಕೆಲಸ ಮುಗಿಯುತ್ತೆ ನೋಡಿ. ಈಗ ಇದನ್ನು ಒಂದೊಂದೇ ಅದರ ಗ್ಯಾಪೇ ಬಿಡ್ದಿರೋ ಥರ ಜಾಯಿನ್ ಮಾಡ್ತಾ ಹೋಗಬೇಕು. ಒಂದು ಸ್ವಲ್ಪ ಬಿಡಿ, ಗ್ಯಾಪು ಜಾಸ್ತಿ ಬಿಡೋಕ್ಕೆ ಹೋಗ್ಬಿಡಿ. ಹೀಗೆ ಯಾವ ಥರ ನಾನು ಇಲ್ಲಿ ವಿಡಿಯೋನ ತೋರಿಸ್ತಾ ಇದ್ದೀನೋ ಅದೇ ಥರ ಅಟ್ಯಾಚ್ ಮಾಡ್ತಾ ಹೋಗಿ ಬಬಲ್ಸ್ನ ನೋಡಿ. ನಿಮಗೇನಾದರೂ ಇದರಲ್ಲಿ ಡಬಲ್ ಟೆನ್ಷನಲ್ಲಿ ಆಗಿಲ್ಲ ಅಂತಂದರೆ ಸಿಂಗಲ್ ಟೆನ್ಷನ್ ಯೂಸ್ ಮಾಡಿನೂ ಸಹ ಹಾಕ್ಬೋದು. ಬಟ್ ಡಬಲ್ ಟೆನ್ಷನಲ್ಲೇ ಆದಷ್ಟು ಕೊಡಿ, ಫಿನಿಶಿಂಗ್ ನೀಟಾಗಿ ಬರುತ್ತೆ, ನೀಟ್ ಫಿನಿಶಿಂಗಾಗಿ ಬರುತ್ತೆ ನೋಡಿ. ಇದು ಯಾವ ಥರ ಮಾಡ್ಕೊಬೋದು ಪೋಟ್ಲಿ ಬಟನ್ ಅನ್ನೋದನ್ನು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಒಮ್ಮೆ ಚೆಕ್ ಮಾಡಿರಿ, ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ, ಒಮ್ಮೆ ಚೆಕ್ ಮಾಡಿ ನೀವು ಸಹ ಅದನ್ನು ಯಾವ ಥರ ರೆಡಿ ಮಾಡ್ಕೊಬೋದು ಅನ್ನೋದನ್ನು ವಿಡಿಯೋ ಹಾಕಿದ್ದೀನಿ ನಾನು. ಈಗ ಜಾಯಿಂಟ್ ಮಾಡಿದ ನಂತರ ನೋಡಿ, ನೆಕ್ಸ್ಟ್ ಇನ್ನೊಂದು ಪೀಸ್ ಇತ್ತಲ್ವ, ಆ ಪೀಸು ಈ ಪೀಸ್ ಎರಡು ಸೇರಿಸಿ ನೋಡಿ ಹಿಂಗೆ ಉಲ್ಟಾ ಮಾಡಿ ಸ್ಟಿಚ್ ಹಾಕ್ಬಿಡಿ. ಫಸ್ಟು ಈಗೇನು ಸ್ಟಿಚ್ ಹಾಕಿದ್ರೆ ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ಕೊತಾ ಹೋಗಿ. ಈ ಸ್ಟಿಚ್ ಹಾಕಬೇಕಾದ್ರೆ ಮಾತ್ರ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕಿ. ಇಲ್ಲಿ ಸ್ಟಿಚ್ ಆ ಥರ ಬೇಡ, ಯಾಕೆ ಅಂತಂದರೆ ನಾವು ಬೇಗ ಹಾಕೋಕ್ಕೆ ಹೋದಾಗ ಅದು ಅಂದರೆ ನೀಟಾಗಿ ಬರೋದಿಲ್ಲ. ಹಾಗಾಗಿ ನೀವು ನಿಧಾನಕ್ಕೆ ಇಲ್ಲಿ ಸ್ಟಿಚ್ ಹಾಕ್ಕೊತ ಹೋಗಿ. ಅದನ್ನು ಒಂದು ಏನು ಎಕ್ಸ್ಟ್ರಾ ಇರುತ್ತಲ್ಲ ಅದೆಲ್ಲನೂ ಕಟ್ ಮಾಡಬೇಕಾಗುತ್ತೆ. ಈ ಪೋಟ್ಲಿ ಬಟನ್ಗೆ ಎಕ್ಸ್ಟ್ರಾ ಕೊಟ್ಟಿರೋಂಥ ಕ್ಲಾತ್ ಬಂದು ನೋಡಿ. ಇದೆಲ್ಲ ಕಟ್ ಮಾಡಿದ ನಂತರ ಈಗ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಮೇಲೆ ಒಂದೇ ಸೈಡ್ ಬರಲಿ, ಒಂದೇ ಸೈಡ್ ಬರೋ ಥರ ಸ್ಟಿಚ್ ಹಾಕ್ಕೊಂಡು ಹೋಗಿ. ಒಂದೇ ಲೆವೆಲಿಗೆ ಸ್ಟಿಚ್ ಹಾಕ್ಕೊತ ಹೋಗಿ. ಈಗ ಇದನ್ನು ನಾವೇನು ಬ್ಯಾಕು ಪೈಪಿಂಗ್ ಕೊಟ್ಟಿದ್ವಲ್ಲ ಅದನ್ನು ಉಲ್ಟಾ ಮಾಡಿ ಪೈಪಿಂಗ್ ಹಾಕ್ಕೊತಾ ಹೋಗಿ. ಈಗ ಇದನ್ನು ಸ್ಟಿಚ್ ಹಾಕ್ಕೊಳ್ಳಿ. ಈಗ ಸ್ಟಿಚ್ ಹಾಕ್ಕೊಂಡಿದ ನಂತರ ಏನು ಎಕ್ಸ್ಟ್ರಾ ಕ್ಲಾತ್ ಇದೆ ಅದೆಲ್ಲ ಕಟ್ ಮಾಡಿ, ಬ್ಯಾಕು ಅಷ್ಟೇ ಪೈಪಿಂಗ್ ಒಂದೇ ಸಲ ಬರಲಿ ಅಂತ ಬ್ಯಾಕ್ ಪೈಪಿಂಗ್ ಕೊಟ್ಟಿರ್ತೀವಲ್ವ ಅದನ್ನು ಅಷ್ಟೇ ಸ್ಟಿಚ್ ಹಾಕ್ಕೊಂಬಿಡಿ ಫಸ್ಟ್ಗೆ. ಈಗ ಉಲ್ಟಾ ಮಾಡಿ ಇದಕ್ಕೆ ಮೇಲೊಂದು ಸ್ಟಿಚ್ ಮಾಡಿ ಅಷ್ಟೇ. ಇನ್ನೇನಿದೆ ಅದು ಸ್ಟಿಚಿಂಗ್ ಹಾಕ್ಕೊಂಡು ಬ್ಲೌಸು ಸ್ಟಿಚ್ ಮಾಡಿ ಮತ್ತು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿ ರೆಡಿ ಆಗುತ್ತೆ ನೋಡಿ. ಈಗ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ, ಫಿನಿಶಿಂಗು ಅಷ್ಟೇ ಮತ್ತು ಬೇಗನೂ ಕೆಲಸ ಆಗುತ್ತೆ, ನಿಮಗೂ ಅಷ್ಟೇ ಬೇಜಾರು ಅಂತ ಅನಿಸೋದಿಲ್ಲ ನೋಡಿ. ಪೈಪಿಂಗು ಸಹ ಬಂದಿದೆ. ಈಗ ನೋಡಿ ಇಷ್ಟೇ. ಇದೇ ಥರ ನಮ್ಮ ಹೊಸ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.